ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ವ್ಲಾಗ್. ನಾನಿವತ್ತು ಮಾಡ್ತಿರೋಕ್ಕಂಥ ರೆಸಿಪಿ ಏನಪ್ಪ ಅಂದರೆ ತಂದೂರಿ ರೋಟಿ. ನಾವೇನು ಹೋಟೆಲ್ಗಳು ಡಾಬಾಗಳಲ್ಲೆಲ್ಲ ಹೋಗಿ ತಿಂತೀವಲ್ಲ, ಅದೇ ಥರದಾದಂತಹ ತಂದೂರಿ ರೋಟಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ನಾನು ಗೋಧಿ ಹಿಟ್ಟಿಂದು ತಂದೂರಿ ರೋಟಿ ಮಾಡ್ತಾ ಇರೋದಲ್ವ, ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಬೇಕಿಂಗ್ ಪೌಡರು, ಏನು ಕೇಕಿಗೆಲ್ಲ ಹಾಕ್ತೀವಲ್ಲ ಅದೇ ಥರ ಬೇಕಿಂಗ್ ಪೌಡರು ಮತ್ತು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಅದನ್ನು ಚಪಾತಿ ಹಿಟ್ಟೇನು ಮಾಡೋಕ್ಕೆ ಕಲಿಸ್ಕೊತೀವಲ್ಲ ಅದೇ ಥರ ಕಲಸಿಟ್ಕೊಳ್ಳಿ. ಕಲಿಸ್ಬಿಟ್ಟು ಒಂದು 15 to 20 ಮಿನಿಟ್ಸು ಸೈಡಲ್ಲಿ ಎತ್ತಿಡೋಣ. ಆದಮೇಲೆ ನಾವು ಚಪಾತಿ ಮಾಡೋಕ್ಕೆ ಏನು ತೊಗೊತೀವಲ್ಲ ಉಂಡೆಗಳು, ಅಷ್ಟು ಸೈಜ್ ಉಂಡೆಗಳು ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಚೆನ್ನಾಗಾಗಿದೆ. ಈಗ 15 to 20 ಮಿನಿಟ್ಸ್ ಆಗಿದೆ. ನಾನು ಮಾಡೋಕ್ಕೆ ಇಟ್ಬಿಟ್ಟು ಸೈಡಲ್ಲಿ ಮಾಡಿಟ್ಟು ಕಲಸಿ ಇವಾಗ ತೊಗೊಂಬಿಟ್ಟು ಚೆನ್ನಾಗಿ ಉತ್ಕೊಳ್ಳೋಣ. ಜಾಸ್ತಿ ದಪ್ಪ ಉತ್ಕೋಬೇಡಿ, ಒಂದು ಮೀಡಿಯಮ್ ಸೈಜಲ್ಲಿ ಉತ್ಕೊಳ್ಳಿ. ಚಪಾತಿಗಿಂತ ಒಂದೇ ಒಂದು ಲೇಯರ್ ದಪ್ಪ ಮಾಡ್ಕೊಳ್ಳಿ ಸಾಕು. ಅದಕ್ಕೆ ನಾನು ಇವಾಗ ನೀರು ಉದ್ದಿದ ಮೇಲೆ ಸ್ವಲ್ಪ ನೀರು ಹಚ್ತಾ ಇದ್ದೀನಿ ಮೇಲ್ಗಡೆ ಭಾಗಕ್ಕೆ. ಯಾಕಂದರೆ ಇದು ಕಾಯಕ್ಕೆ ಹಂಚಿಟ್ಟಿದ್ವಲ್ಲ, ಈ ಹಂಚಿಗೆ ಅಂಟ್ಕೋಬೇಕದು. ಮತ್ತು ಉಲ್ಟಾ ಬೇಯಿಸೋದಿರುತ್ತಲ್ವ ನಾವು, ಅದಕ್ಕೆ ಅದು ಹಂಚಿಗೆ ಅಂಟ್ಕೊಂಡ್ರೆ ಮತ್ತೆ ನಾವು ಉಲ್ಟಾ ಬೇಯಿಸಿದ್ರೆ ಕೆಳಗಡೆ ಬಿದ್ದೋಗಲ್ಲ ಅಂತ ನೀರೆಲ್ಲ ಹಚ್ಚುತ್ತಾ ಇದ್ದೀವಿ. ಆವಾಗ ನೀಟಾಗಿ ತಂದೂರಿ ರೋಟಿ ಏನಿರುತ್ತಲ್ಲ ಅದೇ ಥರನಾಗಿ ಬರುತ್ತೆ ಅದು. ನೋಡಿ ಇವಾಗ ಬೇಯ್ತಾ ಇದೆ ಚೆನ್ನಾಗೆಲ್ಲ, ಬಬಲ್ಸ್ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ, ಬಬಲ್ಸ್ ಎಲ್ಲ ಬೇಯ್ತಾ ಇದೆ ಅಂತ ಅರ್ಥ. ಹಂಚು ಚೆನ್ನಾಗಿ ಕಾದ್ಮೇಲೆ ನೀವು ರೋಟಿನ ಹಾಕಬೇಕಾಗುತ್ತೆ. ನೋಡಿ ಹಂಚು ಕಾದ್ಮೇಲೆ ಅದೊಂದು ಸೈಡ್ ಬೆಂದಿದೆಯಲ್ಲ, ಇವಾಗ ನಾವು ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉಲ್ಟಾ ಮಾಡಿನೂ ಚೆನ್ನಾಗಿ ಬೇಯಿಸ್ಕೊಂಡ್ವಿ. ಇವಾಗ ಇದೇ ಥರ ಇರುತ್ತಲ್ವ ತಂದೂರಿ ರೋಟಿ. ಈಗ ತಂದೂರಿ ಶೇಪ್ ಆಗಿದೆ ನೋಡಿ, ತಂದೂರಿ ರೋಟಿ ಆಗಿದೆ. ನಾನು ಇದಕ್ಕೆ ಎಣ್ಣೆ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಪ್ಲೈನ್ ರೋಟಿ ಅಲ್ವಾ, ಅದಕ್ಕೋಸ್ಕರನೇ. ನೋಡಿ ಸೂಪರಾಗಿರೋಂತಹ ರೋಟಿ ರೆಡಿಯಾಗಿದೆ. ಸ್ಮೂತಾಗಿರುತ್ತೆ, ಸಖತ್ ಸಾಫ್ಟಾಗಿರುತ್ತೆ. ತಿನ್ನೋದಕ್ಕೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇ ಆದರೂ ಯಾರಾದರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.